ನೀವೇನಾದರೂ ಪ್ರೆಗ್ನೆಂಟ್ ಇದ್ದರೆ ಅಥವಾ ಪೋಸ್ಟ್ ಪಾರ್ಟಮ್ ರಿಕವರಿಯಲ್ಲಿದ್ದರೆ ಅಥವಾ ನೀವೇನಾದರೂ ಲ್ಯಾಕ್ಟೇಷನ್ ಮದರ್ ಆಗಿದ್ದರೆ ಈ ಒಂದು ರೆಸಿಪಿ ಸೀರೀಸ್ ನಿಮಗೋಸ್ಕರ. ಹಾಯ್ ಕಣ್ರು, ಬನ್ನಿ ಇವತ್ತು ಚಿಕನ್ ಲಿವರ್ ಫ್ರೈ ಮಾಡೋಣ. ಚಿಕನ್ ಲಿವರ್ ಬಂದು ನಿಮ್ಮ ಅನಿಮಿಯಾ ಇಶ್ಯೂಸ್ಗಳನ್ನ ಅಥವಾ ಐರನ್ ಲೆವೆಲ್ಸ್ಗಳನ್ನ ಅಡ್ರೆಸ್ ಮಾಡೋದ್ರಲ್ಲಿ ತುಂಬಾ ಬೆನಿಫಿಟ್ ಅಂತ ಈಗ ಆಲ್ರೆಡಿ ಗೊತ್ತಿದೆ. ಹಾಗೆ ದಿಸ್ ಇಸ್ ತುಂಬಾ ಅಫೋರ್ಡಬಲ್ ರೇಂಜಲ್ಲಿ ಓವರಾಲ್ ಪ್ರೋಟೀನ್ ರಿಕ್ವೈರ್ಮೆಂಟ್ನ ನಿಮಗೆ ಪ್ರೊವೈಡ್ ಮಾಡುವಂಥ ಒಂದು ನಾನ್ ವೆಜ್ ರೆಸಿಪಿ ಕೂಡ ಆಗಿದೆ. ರಿಚ್ ಇನ್ ವೈಟಮಿನ್ ಎ. ಸೊ ಹಾಗಾಗಿ ಮಾಡ್ರೇಷನಲ್ಲಿ ಕನ್ಸ್ಯೂಮ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಎಸ್ಪೆಷಲಿ ಪ್ರೆಗ್ನೆಂಟ್ ಲೇಡೀಸ್ ಕೂಡ. ಇದು ಬಿಟ್ಟು ಪ್ರೆಗ್ನೆಂಟ್ ಅಲ್ಲದೆ ಇರೋರು ನಾರ್ಮಲಿ ಹೂ ಆರ್ ಡಿಫಿಷಿಯನ್ಸಿ ಆಫ್ B12 ಇರ್ಬೋದು, ವೈಟಮಿನ್ ಬಿ ಇರ್ಬೋದು, ವೈಟಮಿನ್ ಎ ಇರ್ಬೋದು. ಸೊ ಓವರಾಲ್ ಮಲ್ಟಿ ವೈಟಮಿನ್ ರೆಸಿಪೀಸ್ಗಳ ಥರ ಇರುತ್ತೆ ಇದು ಒಂದು ಸೀರೀಸು. ಎಸ್ಪೆಷಲಿ ಲ್ಯಾಕ್ಟೇಷನ್ಸ್ ಅಥವಾ ಪೋಸ್ಟ್ ಪಾರ್ಟಮ್ ರಿಕವರಿ ಅವರಿಗೆ ಈ ಒಂದು ರೆಸಿಪೀಸ್ಗಳು ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಿಮ್ಮಲ್ಲಿ ಯಾರು ಇದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ಯಾರು ಇದ್ದರೆ, ನಿಮ್ಮ ಫ್ರೆಂಡ್ಸ್ ಇದ್ದರೆ ಈ ರೆಸಿಪಿ ಸೀರೀಸ್ನ ಖಂಡಿತ ಶೇರ್ ಮಾಡಿ. ಹಾಗೆ ಈ ರೆಸಿಪೀಸ್ಗಳು ಇನ್ವೇ ಡಾಕ್ಟರ್ ಹತ್ರ ಡಿಸ್ಕಸ್ ಮಾಡಿ ಅಥವಾ ಡಾಕ್ಟರ್ ರೆಕಮೆಂಡೆಡ್ ರೆಸಿಪೀಸ್ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಅಲರ್ಜಿ ಆಗೋಂಥ ಇಂಗ್ರೀಡಿಯೆಂಟ್ಸ್ ಇದ್ದರೆ ದಯವಿಟ್ಟು ಸ್ಕಿಪ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಹೆಲ್ತ್ಗೆ ಏನು ಸೂಟ್ ಆಗುತ್ತೆ ಅದನ್ನು ನೀವು ಅಡಾಪ್ಟ್ ಮಾಡ್ಕೊಳ್ಳಿ. ಹಾಗೆ ಏನೇ ಕ್ವಶನ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.